ಈಗ ಯಾರೋ ಒಬ್ಬರು ಬಂದು ಸ್ವಲ್ಪ ಹೊತ್ತು ಮುಂದೆ ಒಂದು 6 ಗಂಟೆ ಹಂಗೆ ಬಾತು ಕಸ ಹೊಡಿತೀವಿ. ನಿಮ್ಗೆ ಗೊತ್ತಿರುತ್ತೆ, ಭಕ್ತರು ಬಂದು ಕೈಯಿಲ್ದರು ಕಾಲಿಲ್ದರು ಹುಷಾರು ಬಂದು ಕಸ ಹೊಡಿತಾರೆ. ಕಸ ಹೊಡೆಯೋಕ್ಕೆ ಅಂತ 10 ನಿಮಿಷ ಅಥವಾ 1/4 ಗಂಟೆ, ಒಂದು ವೇಳೆ 20 ನಿಮಿಷ ನಾವು ಸ್ವಲ್ಪ ದೇವಸ್ಥಾನನ ಮುಚ್ಚುವಿಕೆ ಮಾಡ್ತೀವಿ. ಒಳಗಡೆ ದೇವಸ್ಥಾನ ಕ್ಲೀನ್ ಮಾಡ್ತೀವಿ ಬೆಳಗಿಂದ ಹೂವಾದಿ ಬಿದ್ದಿರುತ್ತೆ ಅಂತ. ಈಗ ಒಂದು ಯಾರೋ ಒಂದು 4 ಜನ ಹೆಂಗೆ ಹೇಳಿಸಿ ಬಂದಿದೆ. ಅದೇ ತಾಯರು ಹೆಚ್ಚು ಕಡಿಮೆ ಅವರಿಗೆ ಒಂದು 50 ವರ್ಷ ಮೇಲಾಗಿದೆ. ನಮ್ಮ ಅಕ್ಕಾರೋ ತಾಯರ ಸಮಾನ, ಅದು ಒಂದು ತಂಗಿ ಸಮಾನ ಒಂದು ಹುಡುಗಿ ಬಂದಿದೆ. ಒಂದು ಆಡ್ತು ಇದು ಬಂದಿದ್ದ ಒಬ್ಬ ಗಂಡಸು ಇಬ್ಬ 2 ನಿಮಿಷ ಕಾಯಿರಿ 10 ನಿಮಿಷ ಕೂತ್ಕೊಳ್ರಿ ಅಂದರೆ ಸಿಮಿಗಿಲ್ ದೇವಸ್ಥಾನನ ಹಿಂಗೆ ಅಂತೇಳಿ ಅಯ್ಯೋ ನನಗೂ ಸೇರಿಸಿ ನಮ್ಮ ಅಲ್ಲಿ ಸೆಕ್ಯೂರಿಟಿ ಮಾಡೋದನ್ನು ಸೇರಿಸಿ ಕಿತ್ತಾಡ್ಕೊಂಡು ನನ್ನ ಕೂಡ ಜಗಳ ಹಾಕೊಂಡು ಹೋಗ್ತು. ಅಮ್ಮ ಶಾಪ್ ಹಾಕಿ ಹೋಗ್ಬಿಡ್ತು ಹಿಂಗೆ ಅಂತ. ಹಿಂಗೆ ಬೇಜಾರಾಯ್ತಲ್ಲ. ಎಷ್ಟು ಜನ ಬೆಳಗಿಂದ 1000 ಜನ ಮಾತಾಡಿಸಿ 100 ಜನಕ್ಕೆ ಸೇವೆ ಮಾಡಿ ಏನು ಅಂತರ ಕಟ್ಟಿ ಫೋಟೋ ಕಟ್ಟಿ ಏನು ನಮ್ಮ ಕೈಲೇ ಸಹಾಯ ಮಾಡಿ ಬಂದು ಖುಷಿಯಿಂದ ಮಾಡೋದು. ಸಂಜೆ ಬಂದು ಮನಸ್ಸಿಗೆ ಬೇಜಾರು ಮಾಡಿದ್ರು. ಭಾಳ ಬೇಜಾರಾಗಿ ಕೂತಿದ್ದೆ. ಇಲ್ಲಿ ನೋಡಿ ಈ ಚಿಕ್ಕ ಕರು, ಇರಮ್ಮ, ಈ ಚಿಕ್ಕ ಕರು ನೋಡಿರ್ತಾರೆ. ಈ ಚಿಕ್ಕ ಕರು ಇದು ತಾಯಿ ಮೊನ್ನೆ ತೀರೋಯ್ತು. ನಮ್ಮ ಕೆಲಸಗಾರ ನಿರ್ಲಕ್ಷ್ಯದಿಂದ ಸ್ವಲ್ಪ ಪೇಪರ್ ತಿಂದು ಇದು ತಾಯಿ ತೀರೋಯ್ತು. ಇದಕ್ಕೆ ನೋಡಿ ಬೇಜಾರಾಗ್ತಿತ್ತು. ಚಿಕ್ಕರು ಇದು ಬಿಳೆಕರು. ಇದು ನೋಡಿ ಬೇಜಾರಾಗ್ತಿತ್ತು. ಅಯ್ಯೋ ತಾಯಿ ತೀರೋಗ್ಬಿಡ್ತಲ್ಲ, ಇದಕ್ಕೆ ಹಸು ಇಲ್ವಲ್ಲ, ಇದು ತಾಯಿ ಇಲ್ವಲ್ಲ, ಏನು ಮಾಡೋದು, ಹಾಲು ಕುಡಿಯಲ್ವಲ್ಲ, ಸಣ್ಣ ಆಗ್ಬಿಡ್ತಲ್ಲ ಅಂತ. ವಿಚಿತ್ರ ಏನು ಸಂಗತಿ, ಇದು ಹಾಲು ಕರೆದು ಯಾರೋ ಪುಣ್ಯಾತ್ಮ ನಮ್ಗೆ ಹಸು ಕೊಟ್ಟಿದ್ದ ಈ ದೊಡ್ಡ ಮರದಿಂದ ದೇವಸ್ಥಾನಕ್ಕೆ ಅಂತ. ಈಗ ವೀಡಿಯೋ ಹಾಕಿದ್ದು ನೋಡಿ ಖುಷಿಗೆ ಹಸು ಕೊಟ್ಟಿದ್ದ ಪುಣ್ಯಾತ್ಮ ದುಡ್ಡು ಇಸ್ಕೊಂಡಾನೆ. ಇದು ನೋಡಿ ಇವರು ಹಾಲು ಕರೆದ. ಇಲ್ಲಿ ಹಾಲು ಕರೆದಾದ್ಮೇಲೆ ಇದನ್ನು ಬಿಟ್ಟೆ ಕರವ ಹಾಲು ಕುಡಿತಿತ್ತು. ನೋಡೋಣ ಅಂತ ಅಲ್ಲಿ ಆ ಕರು ಬಿಚ್ಚಿರೆ ಈ ಮಹಾತಾಯಿ ಮನುಷ್ಯರಿಗೆ ನಿಯತ್ತಿರೋದಿಲ್ಲ. ಆಡಬಾರ್ದು ಆಡ್ತವೆ, ಮಾಡಬಾರ್ದು ಮಾಡ್ತವೆ. ನೋಡಿ ಮೂಗು ಪ್ರಾಣಿ ಒಂದೇ ಹಸು 2 ಕರು. ಅದು ಯಾವುದೋ ಕರು ಮಲಗಿದ್ದು ಹಸು ಎದ್ದು ಈ ತಾಯಿ ಈ ಸಣ್ಣ ಕರು ಬಿದ್ದಿದ್ದಕ್ಕೆ ಮಲಗಿದ ಹಸು ಎದ್ದು ಈ ಫಸ್ಟಿಗೆ ಈ ಕುಡಿಸಿದ್ದೆ ಈ ಅನಾಥ ಕರಿಗೆ ಹಾಲ. ತದನಂತರ ಇದು ಬರುತ್ತೆ ಇದು ಅದರದ್ದು ಇದು ತಾಯಿ ತೀರೋ ತಾಯಿದು ನೋಡಿ. ಅಂದಾದರೆ ಒಬ್ಬ ನರವಳ ಬಂದು ಮನಸ್ಸಿಗೆ ಬೇಜಾರು ಮಾಡೋಗ್ತಾನೆ. ಈ ಪ್ರಾಣಿ ಪಕ್ಷಿಗಳು ನೋಡಿ ಸರಿ, ಈ ಪ್ರಾಣಿಗಳು ಈ ಪಕ್ಷಿಗಳು ಎಲ್ಲ ನಮ್ಮ ಮನಸ್ಸಿಗೆ ಆನಂದ ಕೊಡ್ತವೆ. ಯಾಕೆಂದರೆ ನೋಡಿ ಅಂದಾದರೆ ಈ ಕೆಲವರು ಜನ ಎಲ್ಲ ಕೇಳ್ತಿದ್ರು ನನ್ನ, ಯಾಕೆ ಸ್ವಾಮಿಯರು ಬರೋಲ್ಲ, ಯಾಕೆ ಸ್ವಾಮಿಯರು ಕನ್ಸಂತ ಎಲ್ಲ ಲೇಟ್ ಆಗುತ್ತೆ ಅಂತ. ಇವತ್ತು ಏನೋ ಬೆಳಗ್ಗೆದ್ದು ಯಾರ ಮುಖ ನೋಡಿದ್ರೆ ಗೊತ್ತಿಲ್ಲ. ವಿಪರ್ಯಾಸ ಏನಂದರೆ ಬೆಳಗ್ಗೆ ನೋಡ್ತೀರಿ ನಮ್ಮ ದೇವಸ್ಥಾನ ಕೆಳಗೆ ಒಂಚೂರು ಮನೆ ತಪ್ಪಿದೆ. ಅಲ್ಲಿ ಅಕ್ಕಪಕ್ಕದ ಗಲಾಟೆ, ನಮ್ಮದಲ್ಲ ಅವರವರೇ ಗಲಾಟೆ, ನಂದು ಅಂತ 2 ದಿವಸ ಬಿದ್ದೋಗೋದಕ್ಕೆ ಗುದ್ದಾಡ್ತಿದ್ರು. ಈಗ ಅದಾದಮೇಲೆ ಯಾರೋ ಒಂದು ಅಕ್ಕ ಬಂದು ಲೇಡೀಸ್ ಅವ್ರು ಬಂದು ನನ್ನ ಮೊಮ್ಮಗನೂ ಕರ್ಕೊಂಬರ್ರಿ ಅಂತಾಳೆ. ಮಕ್ಕಳು ಅಪ್ಪ ಅಮ್ಮ ಬರಲ್ವಂತೆ ನೋಡಿ. ಅದು ಹೇಳ್ತಾರೆ ಅವರು ಓದಿದ್ದಾರೆ ಬರಲ್ಲ ಅಂತ. ಇಂಥ ವಿಪರ್ಯಾಸ. ತದನಂತರ ಮಧ್ಯಾಹ್ನ ಒಬ್ಬ ಬರ್ತಾನೆ ಪುಣ್ಯಾತ್ಮ, ಯಾರೋ ಒಂದು ತಾಯಿ ಒಳಗಡೆ ಅಳುತ್ತಿ ಹೇಳಿ ನನ್ನ ಮಗನಿಗೆ ಹುಷಾರಿಲ್ಲ ಅಂತ. ಒಬ್ಬ ಲೇಟ್ ಆಗುತ್ತಾ ಅಂತ ಜಗಳ ಆಡ್ತಾನೆ. ಇವತ್ತು ಬೆಳಗ್ಗೆದ್ದು 3 ಜನ ಜಗಳ. ಸಂಜೆ ಮೇಲೆ ಬರ್ತಾರೆ ಆ ಪುಣ್ಯಾತ್ಗೀತಿ ತಾಯಿ, ಅಪ್ಪ ಆ ಗಂಡ ಮದುವೆಯಾರನೇ ಪುಣ್ಯ ಅಂತ ಕಣಪ್ಪ. ಅಬ್ಬಾ ಹಂಗೆ ಆಡಲಿಲ್ಲ ಕಣಪ್ಪ. ನನಗೆ ಅಸಹ್ಯ ಅನಿಸ್ಬಿಡ್ತಾವೆ ಅಮ್ಮನ ನೋಡಿ. ನಾನು ಅವಳು ತಂಗಿತ ಕರೀದೆ ಬರ್ತಾ ಇರ್ಬೋದು. ತಂಗಿ ಕಡೆ ಬಾಮ್ಮ ಅಂದರೆ ನನಗೆ ಜಗಳ ಆಡ್ತಾಳೆ ಅವಳು. ನೀನು ಯಾರು ಕೇಳೋಕ್ಕೆ ಸಿಮಿಗಿಲ್ ದೇವಸ್ಥಾನ ಅಂತಾಳೆ. ಅವೆಲ್ಲ ನೋಡಿ ಬನ್ಸಿ ಬೇಜಾರು ಮಾಡೋಬಲ್ಲಿ ಇದು. ಈಗ ಒಂದೊಂದ್ಸರಿ ಅನಿಸುತ್ತೆ ಇತ್ತೀಚೆಗೆ ನಾನು ಬರ್ತಾಯಿಲ್ಲ. ನೆನ್ನೆ ಇವತ್ತು ಬಂದು ತಪ್ಪು ಮಾಡಿಬಿಟ್ಟೆ ಅನಿಸ್ಬಿಡ್ತು. ಲೈವ್ಗೆ ಬರ್ತಾಯಿಲ್ಲ, ಜನ ನೋಡೋಕ್ಕೆ ಬರೋದಿಲ್ಲ ನಾನು. ನೆನ್ನೆ ಇವತ್ತು ಬಂದು ತಪ್ಪು ಮಾಡಿದೆ. ಇವತ್ತು ಸಂಜೆ ಬೇಗ ಬರಬೇಕಿತ್ತು. ಕೆಲವೊಂದು ಜನ ದೂರ ಬೆಳಗ್ಗೆ ಬರೋರು ದೇವ್ರನ್ನ ಕಾಯ್ತಾರೆ. ಈ ಸಂಜೆ ಟೈಮ್ ಬಂದುಬಿಡ್ತಾರೆ 4-5 ಗಂಟೆ ಮೇಲೆ. ಅವರು ದೇವ್ರನ್ನೂ ಕಾಯಲ್ಲ, ನನ್ನೂ ಕಾಯಲ್ಲ. ನನ್ನ ಕಾಯಲ್ಲೂ ಪರವಾಗಿಲ್ಲ, ದೇವ್ರ ಮುಂದೆ ನಿಂತ್ಕೊಳ್ಳೋದಿಲ್ಲ. ಆ ಜನಗಳು ಬರೋದು ದೇವಸ್ಥಾನಕ್ಕೋಸ್ಕರ ಬರ್ತಾರೋ ಅಥವಾ ತೋರಾಣಿಕೆ ಮಾಡೋಕ್ಕೆ ಬರ್ತಾರೋ ಅಥವಾ 4 ದಿನ ಪಬ್ಲಿಕ್ ನಮ್ಮನ್ನು ನೋಡಲಿ ಅಂತ ಬರ್ತಾರೋ ದೇವ್ರಿಗೆ ಗೊತ್ತು. ವಿಚಿತ್ರವಾದ ತಂಗಿಯರ, ವಿಚಿತ್ರವಾದ ತಾಯರ, ನಿಮ್ಮ ಮನೆ ನಿಮ್ಮ ಸಂಸಾರ ನೋಡ್ಕೊಳ್ರೋ. ಎಂಥ ಸಂಸಾರ ನಿಮ್ಮ ಬಗ್ಗೆ ಇವತ್ತು ಅಸಹ್ಯ ಅನಿಸ್ಬಿಡ್ತಮ್ಮ ನನಗೆ. ನಿಜವಾಗ ನಿಮ್ಮನ್ನು ನೋಡಿ ನಿಮ್ಮ ಸಂಸಾರ ಹಿಂಗಿರೋದು. 4 ಜನ ಹೆಣ್ಮಕ್ಳು, 4 ಜನ 55 ವರ್ಷ 50 ವರ್ಷ 60 ವರ್ಷ ವಯಸ್ಸಾದ ಹೆಣ್ಮಕ್ಳು ಅಜ್ಜರು ಕೂಗಾಡ್ತಾರೆ. ಆ ಒಂದು ಮಗಳು ಒಂದು 20-25 ವರ್ಷ ಹುಡುಗಿ, 25 ವರ್ಷ 30 ವರ್ಷ ಹುಡುಗಿ ಅಮ್ಮ ಅಬ್ಬಾ ತಾಯಿ ಅವಳಂತೂ ಆಡಿದ್ಲು. ಈ ಗಂಡಸರು ನೋಡೋಕ್ಕಾಗಲಿಲ್ಲ ಹಂಗಾಡ್ಬಿಟ್ಟು. ಯಾಕಿಂತ ಪಾಪ್ಚನ್ ಬರ್ತಿರೋ ನಿಮ್ಗೆ ಅದು ಏನು ಬರುತ್ತೋ ಕರ್ಮ. ನಿಮ್ಮ ಮನೆ ನೀವು ಹೆಂಗೆ ಸಂಸಾರ ಮಾಡ್ತಿರೋ. ನನ್ನ ಬಗ್ಗೆ ನನಗೆ ಅಸಹ್ಯ ಅನಿಸ್ಬಿಡ್ತಾವೆ ಅವನು ತಂಗಿ ಅಂತ ಕರೆದಿತ್ತು. ಪ್ರೀತಿಯಿಂದ ತಂಗಿ ಅಂತ ಬೆಳಗಿಂದ 1000 ಜನ ಕಂಡಿರ್ತೀವಿ. ಸಾಯಂಕಾಲ ಯಾವುದೋ ಒಂದು ನಾಯಿ ಬಂದು ಬೊಗಳೋಗ್ಬಿಡುತ್ತೆ, ಭಾಳ ಬೇಜಾರಾಗ್ಬಿಡುತ್ತೆ. ಇದು ನೋಡಿ ಈಗ ಮನಸ್ಸಿನ ಫೀಲಿಂಗ್ ಹೊಲ್ಟೋಗ್ಬಿಡ್ತು. ಮನುಷ್ಯರು ಅನಿಸ್ಬಿಡುತ್ತೆ ಸೆಕ್ಯೂರಿಟಿ ಜನಸೇವೆ ಮಾಡೋದು ಬೇಡ ಅನಿಸ್ಬಿಡುತ್ತೆ. ಅದಕ್ಕೆ ಇಲ್ಲಿ ನೋಡಿ ನೋಡಿದ್ರೆ ಮನಸ್ಸಿಗೆ ಎಂತನೂ ಆನಂದ ಆಗುತ್ತೆ. ಜಮ್ಮ 2 ಕರು ವರ್ಷ ಗೋಮಾತೆ ನಮಗೂ ಹೊರತುಂಬ ಹಾಲು ಕೊಡ್ತಾಳೆ, ಅನ್ನ ಕೊಡ್ತಾಳೆ, ಹಾಲು ಕೊಡ್ತಾಳೆ, ಮೊಸರು ಕೊಡ್ತಾಳೆ. ಈ ನೋಡಿ ಎಳ್ಳನ್ನು ಸಂತೋಷ ಪಡಿಸ್ತಾಳೆ. ಖುಷಿ ಅನಿಸುತ್ತಲ್ವಾ? ಅಂದಾದರೆ ಈ ಥರ ತಾಯಾರಾಗ್ರಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸಿ. ಅದೇನು ಬುದ್ಧಿ ಕಲಿಸಿರ ತಾಯಾರ ಸಾಯಂಕಾಲ ಬಂದಿದ್ರಿ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಅಂತ ಊರಸ್ ಹೇಳಿದ್ರಿ. ಯಾಕೆ ಆ ಊರಸ್ ಹೇಳಲ್ಲ ನಾನು. ಯಾಕೆ ಊರಸ್ ಕಳಿತೀರ? ಅಪ್ಪ ತಾಯಿ ನಿನ್ನ ಗಂಡ ಅದು ಹೆಂಗೆ ನಿನ್ನ ಜೊತೆಗೆ ಸಂಸಾರ ಮಾಡ್ತೀಯನೋ ಹಂಗೆ ಆಡ್ತೀಯಲ್ವ ತಾಯಿ. ಏಯಪ್ಪ ನಿನ್ನ ಸುದ್ದಿ ನೆನೆಸ್ಕೊಂಬಿಟ್ರೆ ನಮಗೆ ದರಿದ್ರ ಬರುತ್ತೆ. ನೀನು ಆಡೋದು ನೋಡ್ಬಿಟ್ರೆ ಅಯ್ಯಯ್ಯಪ್ಪ ಅವನು ನಮ್ಮ ಹುಡುಗ ಸೆಕ್ಯೂರಿಟಿ ಮೇಲೆ ಬೀಳಕ್ಕೆ ಹೋಗ್ತಾಳವಮ್ಮ. ಮುಟ್ಟಿಯ ಮಯ್ಯ ಅಂತಾಳೆ. ಅವ್ವ ತಂಗಿಯರ
ನಾವು ಮುಟ್ಟೋದು ಅವ್ನು ನಮ್ಮ ಸೆಕ್ಯೂರಿಟಿ ಮೇಲೆ ಜೋರು ಮಾಡ್ತಾಳೆ, ಅವ್ನು ಮೈ ಮುಟ್ಟಕ್ಕೆ ಬಂದ, ಹೋಗಮ್ಮ ಅಂತಿದ್ದಕ್ಕೆ ಮುಗಿತಲ್ಲ, ಮುಟ್ತೀಯನು ಅಂತಾಳೆ. ಅದು ಹೆಂಗೆ ನೀವು ಜೀವನ ಮಾಡ್ತೀರಾ ಅಂತ, ನಿಮ್ಮ ಜೀವನ ಎಲ್ಲ ಹೆಂಗೆ, ನಿಮ್ಮ ಮಕ್ಕಳಿಗೆಲ್ಲ ಹೆಂಗೆ ಸಂಸ್ಕಾರ ಕಲಿಸ್ತೀರಾ ಅಂತ ಇವತ್ತು ನನಗೆ ಅಸಹ್ಯ ಆಗ್ಬಿಡ್ತಪ್ಪ. ಇಂತಿತ್ತರ ದೇವಸ್ಥಾನಕ್ಕೆ ಬರ್ತಾರ ಅಂತ ತಾಯಿ ನಿಮ್ಮಂತಾರಲ್ಲ, ಅದು ಯಾಕೆ ಕರ್ಸಿ ಅಂತಲೋ ಆ ಪಾಪ ನೀವು ಯಾಕೆ ಬರ್ತೀರಪ್ಪ ಅಲ್ವಾ? ನಿಮ್ಮ ಅಕ್ಕಪಕ್ಕ ಮನೆಯವ್ರು ನಿಮ್ಮನ್ನೇನು ಉತ್ತುಮ್ರು ಅಂತ ಕರೀತಾರ? ಅವಳ ಎಂತೆಂಥ ಬರ್ತಾರವ ತಂಗಿಯರು, ಅವ್ರು ಒಬ್ಬರು ನೋಡಿ ಅಕ್ಕಾರು ಬರ್ತಾರೆ, ಅವ್ರು ಹೆಣ್ಮಕ್ಳು ಬರ್ಬೋದು, ಗಂಡು ಮಕ್ಳು ಬರ್ತಾರೆ, ಕೈ ಮುಗಿಬೇಕು ಅಂತ ಬೆಳಗ್ಗೆನೇ ಬಂದು ಯಾರೋ ಒಂದು ತಂಗಿ, ಅದು ಯಾವ ತಂಗಿ ಅವಳೊಬ್ಬಳು ತಂಗಿ ಬಂದು ಅಬ್ಬಬ್ಬಬ್ಬಬ್ಬಬ್ಬಬ್ಬ ಡೈಪರ್ ಅಂತ ದೇವಸ್ಥಾನಕ್ಕೆ ಎಸ್ತೋದ್ಲು. ಅವನು ಯಾರೋ ಪುಣ್ಯಾತ್ಮ, ಅವನು ಯಾರೋ ಗೊತ್ತಿಲ್ಲ, ಪುಣ್ಯಾತ್ಮ ನಮಸ್ಕಾರ ಕಣೋ, ಅವ್ನು ಮಾತಾಡ್ಸೋಕ್ಕೆ ಟೈಮ್ ಆಗಲಿಲ್ಲ. ಆ ಡೈಪರ್ನ ತೆಗೆದು ಆ ಹುಡುಗಿ ಹಚ್ಚಿ ಡೈಪರ್ನ ಯಾರೋ ಇನ್ನೊಬ್ಬ ಭಕ್ತ ಬಂದು ತಗೊಂಡು ಕೆಳಗೆ ಎಸ್ತ ಡೈಪರ್ನ ಬಾಟಿನ ದೇವಸ್ಥಾನಕ್ಕೆ ಎಸ್ತೋಗ್ತಾವ ಅವಳು. ಇನ್ಯಾರೋ ಪುಣ್ಯಾತ್ಮ ಬಂದು ಡಸ್ಟ್ಬಿನ್ಗೆ ಎಸ್ತೋದ. ಇವತ್ತು ಯಾಕೋ ಇಂಥ ಕರಂದವ್ರು ಬಂದರೆ ಹೆಂಗೆ ದೇವಸ್ಥಾನ ನಾವು ಮೇಂಟೈನ್ ಮಾಡೋದು? ಇನ್ನು ನಮ್ಮ ಕಾನೂನಲ್ಲಿ ಮತ್ತು ನಮ್ಮ ಸರ್ಕಾರದಲ್ಲಿ ನಾವಿಲ್ಲಿ ಕಷ್ಟಪಡ್ತಾ ಇರ್ತೀವಿ, ನಾವಿಲ್ಲಿ ರಾತ್ರಿ ನಿದ್ದೆ ಮಾಡಿ ನೋಡಿ ಈಗ ಹಾಲು ಕರಿತಾ ಕೂತೀವಿ, ಇನ್ನೂ ಈ ಒಳಗೆ ಬಂದೀವಿ, ಬೆಳಗ್ಗೆ 4-5 ಗಂಟೆ ಎದ್ದು ಸೇವೆ ಮಾಡಿರ್ತೀವಿ. ಯಾರಾದರೂ ಒಂದು ಕ್ಷಣಕ್ಕೆ ಬಂದು ಕಂಪ್ಲೇಂಟ್ ಕೊಟ್ಟರೆ ನಾವು ಬಂದು ಇಲ್ಲಿ ಸತ್ಕರಿಸ್ತಾರೆ. ನಾವು ಇವ್ರು ಮಾಡೋದು ಕಾಣೋದೇ ಇಲ್ಲ ನಿಮ್ಮ ಕಣ್ಣಿಗೆ. ಏನಯ್ಯ ಪ್ರಪಂಚ. ಒಬ್ಬೊಬ್ಬರು ಬರ್ತಾರೆ, ಕೈ ಮುಗಿಬೇಕು ಅನ್ಸುತ್ತೆ, ಎಂತೆಂಥ ಭಕ್ತರು ಬರ್ತಾರೆ, ಎಂತೆಂಥ ಅಂದಾತರು ಬರ್ತಾರೆ, ಅಕ್ಕಿ ತಗೊಂಬರ್ತಾರೆ, ಬೆಲ್ಲ ತಗೊಂಬರ್ತಾರೆ, ಸೀರೆ ತಗೊಂಬರ್ತಾರೆ, ಅಣ್ಣ ಚೆನ್ನಾಗಿದೆಯಾ ಅಂತಾರೆ, 1 ರೂಪಾಯಿನೂ ನಮಗೆ ಕಾಣಿಕೆ ಹಾಕಿ ಹೊಟ್ಟೆಗೆ ಊಟ ಕೊಡೋಗ್ತಾರೆ. ಇದು ಯಾವುದೋ ಒಬ್ಬರು ಬಂದ್ಬಿಟ್ಟು ಮನಸ್ಸಿಗೆ ಅಸಹ್ಯ ಅನಿಸ್ಬಿಡ್ತಾರೆ, ಬೇಜಾರು ಅನಿಸ್ಬಿಡುತ್ತೆ. ಅದ್ರ ಮಧ್ಯೆ ಖುಷಿ ಪಡೋಣ, ಭಾಳ ಖುಷಿ ಆಗ್ತದೆ, ಭಾಳ ಸಂತೋಷ ಆಗುತ್ತೆ. ಅಮ್ಮ ಈ ತಾಯಿ ನನಗೂ ಅನ್ನ ಕೊಡ್ತಾಳೆ, ಕೊಡಲ್ಲ ಅಲ್ಲಿ ಅವನಿಗೂ ಕೊಡ್ತಾಳೆ. ಇದೆಂಥ ತಾಯಿನ ಮಾತೆಗಳು ಅಂದಾದರೆ ಇಂಥ ತಾಯಿಯರು ಸಾವಿರಾರು ಜನ ಗಲಾಟೆ ಮಾಡೋರು ಬರೋರು, 100 ಜನ 10 ಜನ ಒಳ್ಳೆಯರು ಬರಲ್ಲಪ್ಪ, ಸಾಕು, ಅದಕ್ಕಿಂತ ಸುತ್ತಿ ಏನಿಲ್ಲ. ಇವತ್ತು ಯಾಕೋ ನನ್ನ ಬಗ್ಗೆ ನನಗೆ ಅಸಹ್ಯ ಅನಿಸ್ಬಿಡ್ತು. ಸೊ ನಾವು ಎಂಥವ್ರನ್ನ ತಂಗಿಯರು ಅಂತ ಕರಿತೀವಿ, ಎಂಥವ್ರ ಅಕ್ಕ ಅಂತ ಕರಿತೀವಿ. ಅಪ್ಪ ಯಾವಳೊಬ್ಬಳು ತಂಗಿ ಬಂದು ನನ್ನ ಜೀವನ ಅಸಹ್ಯ ಮಾಡೋಕ್ಬಿಟ್ಲು. ಇವತ್ತು ಈ ಜನಸೇವೆ ಮಾಡೋದೇ ಬೇಡ ಅನಿಸ್ಬಿಡ್ತು. ಈ ಮಾಧ್ಯಮಗಳಲ್ಲಿ ಈ ಅವ್ರು ಮುಟ್ಟಂಗಿಲ್ಲ, ಇವರು ಮುಟ್ಟಂಗಿಲ್ಲ, ಹಂಗಂತೆ ಹಿಂಗಂತೆ ಬೈತಾರಂತೆ ಅಂತ ಹಾಕಿ ಬೇರೆ ಸುಮ್ಮನೆ ನೋಡಿ ನನಗೂ ಭಯ, ನಾನು ಕೆಳಗೆ ಹೋಗ್ತಾ ಇರಲ್ಲ. ಅದು ಇವತ್ತು ಯಾರೋ ನೆನ್ನೆ ಒಂದು ತಂಗಿ ಬಂದು ಪುಣ್ಯತ್ಕಿತಿ, ಅಣ್ಣ ನೀನು ಮುಟ್ಟಿದ್ಕೆ ನನ್ನ ಮಗು ಎದ್ದು ಕುತ್ಕೊತಾ ಇದೆ, ಇನ್ನೊಂದ್ಸರಿ ಮುಟ್ಬಿಟ್ಟು ಮಗು ನಡೆಯುತ್ತೆ ಅಂತ ಬಂದು ಖಾಲಿ ಬೀಳಕ್ಕೆ ಬಂದು. ಆಗ ನಾನು ನೆನ್ನೆ ತಂಗಿ ನೋಡೋಕೆ ಅಂತ ಹೋದೆ, ಜನ ನೋಡಿದೆ. ಇವತ್ತು ಹಂಗೇನೆ ಬೆಳಗ್ಗೆನೆ ಯಾವುದೋ ಒಂದು ತಾತ ಮುಟ್ಟಿನ ಬದುಕ್ತೀನಪ್ಪ ಅಂತ ಬಂದ, ಅವ್ನು ಮುಟ್ಟಕ್ಕೆ ಅಂತ ಹೋದೆ. ಹಂಗೆ ಒಬ್ಬರು ಮುಟ್ಟಬಾರ್ದು, ಎಲ್ಲ ಮುಟ್ಟಿದೆ. ಅವ್ರನ್ನ ಯಾರೋ ಒಳ್ಳೆ ಮಾಡೋಕ್ಕೆ ಹೋಗಿ ಸಾಯಂಕಾಲ ಬೈಸ್ಕೊಂಬಂದೆ. ನನಗೇ ಒಯ್ದಾಗ್ತಾಳವಮ್ಮ ಅಂತ. ಯಪ್ಪ ಯಾರ ಮನೆಗೆ ಹುಟ್ಟಬಾರ್ದು ಅಂತೇಳಿ ಅವ್ವ ತಾಯರ. ನನ್ನ ಅಕ್ಕಂಗೆ ಇದ್ರೆ ಮಕ್ಕಳು ಬಿಡ್ತಿದ್ದೆ, ನಮ್ಮ ಹೆಂಡತಿ ಮಕ್ಕಳ ರೋಡಿಗೆ ಬಂದುಬಿಟ್ಟಿದ್ರೆ, ಹೆಂಗೆ ಆಡ್ಬಿಟ್ಟಿದ್ರೆ ಹರ್ಗಂಗೆ ಹೊಡಿತಿದ್ದು ನಾನು. ಅವ ಪುಣ್ಯಾತ್ಮ ಸುಮ್ಕೆ ಹೋದ. ಏಯಪ್ಪ ಎಂತೆಂಥವ್ರು ಬರ್ತಾರಪ್ಪ ಪುಣ್ಯಾತ್ಮರು. ತಮ್ಮ ನಮಸ್ಕಾರ ಕಳ್ಳೆ ತಮ್ಮ ಅಂತೂ ಸುಮ್ಕೋಗ್ಬಿಟ್ಟ. ಪಾಪ ಅವನಿಗೆ ಅಸಹ್ಯ ಅನಿಸ್ಬಿಡ್ತು. ಪಾಪ ಅವ ಹುಡುಗ ಏನು ಮಾತಾಡಲಿಲ್ಲ. ಅಂದಾದರೆ ಹಿಂಗಿದೆ ಸ್ವರ್ಗ. ತೋಸಲೆ ಹೆಂಗಿದೆ ಖುಷಿ. ಹಾಲು ಕರೆಯಕ್ಕೆ ಬರ್ತೀರಾ? ಪುಣ್ಯಾತ್ಮ ಯಾರೋ ಹೊಸ ಕೊಟ್ಟಿದ್ದ, ಹೊಟ್ಟೆ ತುಂಬ ಹಾಲು ಕೊಡ್ತೈತಿ. ಊಟ ಮಾಡೋಕ್ಕೂ ನಿಮ್ದಿಲ್ಲರಪ್ಪ. ಊಟನೇ ಮಾಡಿದ್ರೆ ಬೆಳಗಿಂದ ಏನು ತಿಂದಿರೋದಿಲ್ಲ. ನಮ್ಮ ಮನೆ ಬರ ನೋಡಿ, ಸಾಯಂಕಾಲ ಬಂದು ಉಂಡೋರು ಆಯಿತು. ನಾನು ಅವಳ ನಂಗೆ ಬೈದೋದ್ಲು. ಏಯಪ್ಪ ಸೀಮಿಗಿಲ್ ದೇವಸ್ಥಾನ ಅಂತಾಳೆ, ಸೀಮಿಗಿಲ್ ದೇವ್ರೆ ಅಂತಾಳೆ. ಯಪ್ಪ ದೇವ್ರೆ, ಸೀಮಿಗಿಲ್ ದೇವರು ದೇವಸ್ಥಾನಕ್ಕೆ ಯಾಕೆ ಬರ್ತೀರಪ್ಪ ಅಲ್ವಾ? ನೀವು ಇಲ್ಲೇ ಈ ದೇವಸ್ಥಾನ ಅಲ್ಲ, ನೀವು ಯಾವ ಊರಿಗೋರು ಇಚ್ಚು ನಿಮ್ಮ ಮನೆಯವರ ಇವತ್ತು ನೋಡಿ ಕಲ್ತ್ಕೊಂಬಿಟ್ಟೆ. ನೀವೆಲ್ಲಿ ಸಂಸಾರಸ್ಥರು ಅಲ್ಲ, ಸರಿ ಗೃಹಸ್ಥರು ಅಲ್ಲ, ಗೃಹಿಣಿ ಅಲ್ಲ ನೀವು. ಕೆಲವೊಬ್ರು ಬರ್ತಾರೆ ತಂಗಿಯರು, ಅಕ್ಕಾರು, ತಾಯರು, ಕೈ ಮುಗಿಬೇಕು ಅನ್ಸುತ್ತೆ. ಅಣ್ಣ ಅಪ್ಪ, ತಮ್ಮ ಅಣ್ಣ ಅಂತ ತಮ್ಮ ಅಂತಾರೆ. ನಾವೇ ಪ್ರೀತಿಯಾಗಿ ಅವ್ರು ನೋಡಿ ಸಂಸ್ಕಾರ ನೋಡಿ ಕೈ ಮುಗಿತೀವಿ. ತಂಗಿಯರ ಅಕ್ಕಾರ ಅಮ್ಮಾರ ಅಂತೀವಿ, ತಮ್ಮಗಳ ಅಣ್ಣ ಅಂತೀವಿ. ಈ ಕೆಲವೊಂದು ಜನ ಬಂದು ಆ ಪದಕ್ಕೆ ಅಪಾರ್ಥ ಮಾಡೋಗ್ಬಿಡ್ತಾರೆ. ಬೇಜಾರು ಮಾಡ್ಕೊಬೇಡಿ, ಇದು ನೋಡಿ ಖುಷಿಪಡಿ. ಮುಟ್ಲಿ ಅಂತ ಕಾಯ್ತಿದ್ದೀನಿ, ಮುಟ್ರಿ ಕುರ್ಗಲ್ಲ ಅಂತ ಕೇಳಲೇ ಇಲ್ಲ. ಏನು ಬೇಡ ಅವ್ನಿಗೆ ಅಷ್ಟು ಕಬ್ಬಿ ಅಣ್ಣಂಗೆ ನಾನು ಒಂದಿಷ್ಟು ಸ್ವಾಮಿಯವರು ಅಂತ ಅವ್ನಿಗೆ ಹೇಳಿಲ್ಲ. ತರೀಕೆರೆಗೆ ಹೋದ್ರೆ ನಾನು ಸ್ವಾಮಿ, ನಾವು ಹಿಂಗೆ ಇರ್ತೀನಿ ನಾನು ಯಾಕೆ ಗೊತ್ತಾ ದೊಡ್ಡ ಸೇರೋದು, ಯಾವುದಾದ್ರು ಫಂಕ್ಷನ್ಗೆ ಅವ್ನು ದೊಡ್ಡ ಮನುಷ್ಯ. ನಿಮ್ಮ ಸಂಘದ ಅಧ್ಯಕ್ಷ ಅವನು ಅಣ್ಣ, ಅವ್ನು ನೇಮ್ ಇದೆ ಅವನಿಗೆ. ಅವ್ನು ನೇಮ್ ಅಲ್ಲಿಗೆ ತಂದು ತಂದಿಲ್ಲ ಅವನು. ಅರ್ಥ ಆಗತ್ತಾ? ನನಗೆ ನೇಮ್ ಇದೆ. ನಾನು ಯಾವತ್ತೂ ನೇಮ್ ಇತ್ತು ಅಂತ ಯಾವ ಮನೇಲೂ ಅಂದಿನ ಅಣ್ಣ, ಯಾವ ಊರಿಗೆ ಬಂದಿಲ್ಲ ನಂಗೆ ನೇಮ್ ಇದೆ ಅಂತ. ನೀನು ಅಲ್ಲಿ ಇಲ್ಲಿ ಕಿಗ ಅಂದ್ರೆ ನಾನು ನಿನ್ನೆ ನೋಡ್ತಾ ಇದ್ದೀನಿ. ನನ್ನ ತಂಗಿ ಅಂತ ಬೆಳಗ್ಗೆ ನನ್ನ ತಂಗಿ ಅಂತ ಹಿಂಗೆ ಹೇಳ್ಕೊಳ್ಳೋದು ನನಗೆ ಆರ್ತಿ ಅಲ್ಲ. ನನ್ನ ತಂಗಿ ಆದರೆ ಮಕ್ಕ ಅಲ್ಲೂ ಉದ್ದಂಗೆ ಹೊಡಿತೀನಿ ತಂಗಿ ಅಲ್ಲ. ಇಲ್ಲಿ ನೋಡಲಿ ಮಕ್ಕ ಅಲ್ಲೂ ಉದ್ದಂಗೆ ಹೊಡಿತೀನಿ. ನೀವು ಅಷ್ಟೇ ಅಮ್ಮ.